ಹಾಯ್ ಫ್ರೆಂಡ್ಸ್, ಇವತ್ತು ಮಾಮೂಲಿ ಫ್ರೆಂಡ್ಸ್ ಮುನಿಯಪ್ಪನ ಮಾಡ್ತಾರಲ್ಲ ಅದಕ್ಕೋಸ್ಕರ ಊಟಕ್ಕೆ ಹೋಗ್ತಾಯಿದ್ವಿ. ನಮ್ಮ ಫ್ರೆಂಡ್ ಅಲ್ಲ, ರಿಲೇಷನ್ ಅವ್ರ ಮನೆ. ಬೆಳಗ್ಗೆನೇ ಬಾ ಅಂತ ಹೇಳೋಗಿದ್ರು, ಆದರೆ ನಮಗಿಲ್ಲಿ ಕೆಲಸ ಅಲ್ವಾ. ಆಮೇಲೆ ನಮ್ಮ ಮನೆಯವ್ರು ಬಾಡಿಗೆ ಬೇರೆ ಹೋಗಿದ್ರು. ನಾನೇ ಇವತ್ತು ಬೇಗ ರೆಡಿಯಾಗಿದ್ದೆ, ನಮ್ಮ ಮನೆಯವ್ರು ರೆಡಿಯಾಗಿರಲಿಲ್ಲ, ಬಾಡಿಗೆ ಹೋಗಿದ್ರಲ್ಲ ಅದಕ್ಕೋಸ್ಕರ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಇವಾಗ ಅವರು ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ರೆಡಿಯಾಗವ್ರೆ. ಸ್ನಾನ ಮಾಡ್ಕೊಂಡು ನಾನು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೆ. ಸುಮ್ಮನೆ ಕುಂತಿದ್ದೆ ಏನು. ಆಮೇಲೆ ಹುಣ್ಸೆಹಣ್ಣು ಒಂದು ಸ್ವಲ್ಪ ಅದೇನದು ಬಿಲ್ಲೆ ಮಾಡ್ತಾರಲ್ಲ ಆ ಥರದ್ದಿತ್ತು, ಅದು ಬಿಲ್ಲೆ ಮಾಡ್ಕೊತ ಕೂತಿದ್ದೆ. ಬಿಸಿಲು ಸಖತ್ತು ಬಿಸಿಲು ಫ್ರೆಂಡ್ಸ್. ಇವಾಗ ಏನಾದರೂ ಹೋದ್ರೂ ಊಟ ಮಾಡೋಕ್ಕೂ ಹೊಟ್ಟೆ ತುಂಬ ಊಟ ಮಾಡೋದು ತಡ್ಕೊಳಕ್ಕಾಗಲ್ಲ, ಉಸಿರಾಡೋಕ್ಕೆ ಆಗಲ್ಲ, ಹಂಗಾತ ಇರುತ್ತೆ. ಆದರೂ ಹೋಗಿ ಬರಬೇಕು. ಪಾಪ ಬೆಳಗ್ಗೆನೇ ಬಾ ಅಂತ ಹೇಳಿದರು ಫ್ರೆಂಡ್ಸ್, ನನ್ನ ಕೈಲಿ ಹೋಗೋಕ್ಕೆ ಆಗಲಿಲ್ಲ. ನನಗೆ ಬೇಜಾರಾಗ್ತೈತೆ. ಬೆಳಗ್ಗೆನೇ ಬಂದ್ಬಿಡ್ತೀನಿ ಹೋಗೋಣ ಅಂತ ಹೇಳಿದ್ದೆ ನಮ್ಮ ಅಣ್ಣಂಗೆ. ಅವರು ಬೇಜಾರು ಮಾಡ್ಕೊಳಲ್ಲ, ಮಾಡಿರ್ತಾರೆ, ಆದರೆ ನನಗೆ ಒಂದು ಸ್ವಲ್ಪ ಒಂಥರ ಬೇಜಾರಿರ್ತದೆ. ಅಲೋ ಬಾರಪ್ಪ, ಏನು ನೋಡಿಸ್ದಂಗೆ ಆಗ್ತದೆ ನಿನ್ನ. ಕೊಯ್ಯೆಲ್ಲ ಸಣ್ಣಗಾಗಿ ಕುಂತವೆ, ಇನ್ನೇನು ಸಣ್ಣಗೆಲ್ಲ ಅಯ್ಯೋ ಉಕ್ಕೊಂಡ್ಬಿಡಪ್ಪ. ವಾಚ್ ನೋಡಿ ಫ್ರೆಂಡ್ಸ್, ವಾಚು. ಓಹೋ ಟೈಮ್ ಕರೆಕ್ಟಾಗದೇನು ನೋಡಿ ಫಸ್ಟ್. ಕರೆಕ್ಟಾಗದ 12:15. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬಾಡಿಗೆ ಹೋಗಿದ್ರಲ್ಲ, ಬಾಳೆಕಾಯಿ ನೋಡಿ ಹೆಂಗೆ ಕಿಚ್ಚಾಡ್ತಾವೆ. ಇದೇ ಬಾಡಿಗೆಗೆ ಹೋಗಿದ್ದು. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬರೋ ಟಾಮಿ, ಬತ್ತೇನೆ ಸುಂದ್ರಿ, ಭಾಳ ಅಲ್ಲಾಡ್ತಾವೆ ನೋಡಿ ಫ್ರೆಂಡ್ಸ್. ನಾವು ಟೈಮ್ ಆಗೋಗ್ಬಿಟ್ಟೈತಲ್ಲಪ್ಪ ಅಂತ ನಮ್ಮ ಮನೆಯವ್ರ ಗಾಡಿ ಕೂದಲೆಲ್ಲ ಹಾರಾಡಂಗೆ ಅಲ್ಲೇ ಉದ್ರೋಗ್ಬೇಕು, ಹಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾವ್ರೆ. ಅದನ್ನೇ ಕಾಮಿಡಿ ಮಾಡ್ಕೊಂಡು ನಾವು ಹೋಗ್ತಾಯಿದ್ದೋ. ಇನ್ನೊಂದು 2 ದಿವಸ ಕೂದಲಿರ್ಲಿ ಕಣಪ್ಪ, ನಿಧಾನಕ್ಕೆ ಹೋಗು ಅಂತ. ನಾನು ಇನ್ನೊಂದು 2 ದಿವಸ ಹೋದ್ರೆ ಫುಲ್ಲು ಬಾಣಲೆ ಆಗ್ಬಿಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾವ್ರೆ. ಅದು ಬೈಕ್ ಸೌಂಡಲ್ಲಿ ವಾಯ್ಸು ಸರಿಯಾಗಿ ಕೇಳಿಸಲ್ಲ ಅಂತ ನಾನು ಇನ್ಸೈಡ್ ವಾಯ್ಸ್ ಕೊಡ್ತಾಯಿದ್ದೀನಿ. ಆಮೇಲೆ ಅಲ್ಲಿಗೋಗಿ ನೋಡಿದ್ರೆ ಮರಿನ ಇನ್ನೂ ಕಟ್ ಮಾಡಿ ಚರ್ಮ ಸುಲಿಯೋದ್ರಲ್ಲಿ ಲೇಟ್ ಮಾಡಿಬಿಟ್ಟವ್ರು ಅವರು. ಬನ್ನಿ ಮುಂದೆ ನೋಡೋಣ. ಇನ್ನು ಚರ್ಬಿ ಇಲ್ಲೇ ಇದೆ, ಐಟಮ್ಗಳೆಲ್ಲ ಇಲ್ಲೇ ಅವೆ. ಬೋಟಿ ಒಂದು ಕೂಗಕ್ಕೆ ಇಟ್ಟವ್ರೆ, ಮಟನ್ಗೆ ಒಗ್ಗರಣೆ ಹಾಕೋರೆ. ಮಟನ್ನೇ ಬಂದಿಲ್ಲ ಇದು. ನಮ್ಮ ಮನೆಯವ್ರಿಗೆ ಇವತ್ತು ಫುಲ್ ವರ್ಕ್, ಬಂದೇಟ್ಗೆ ಮುದ್ದೆ ಕಟ್ಟೋದು. ಈಗ ಮುದ್ದೆ ಕಿತ್ತಾಕ್ತಾರೆ. ಈಗ ನಮ್ಮ ಮೇಡಮ್ಮರು ಮುದ್ದೆ ಕಟ್ತಾರೆ. ಕಿತ್ತಾಕಿ ಏರು ಒರೆಸ್ಕೊಂಡು ಫಸ್ಟ್ ಹಿಂಗೆ ಉದ್ದಕ್ಕೂ ಮಸಿ ಹಂಗೆ ನೋಡಲ್ಲ, ಆಂಟೆ ವಸ್ತ್ರಲ್ಲ ಆ ಥರ. ಇಲ್ಲ ಬೆಂದೈತೆ, ಬಾಣಲಿ ಮುಚ್ಚಿರೋದೇನೈತೆ ಕಾಳು ಕೆಳಗಡೆ ಚಿಕನ್. ಏನಿಲ್ಲ ಒಳಗಡೆ ಇದಕ್ಕೆ ಹಾಕೋಣಲ್ಲ. ನಾವು ಮುದ್ದೆ ಕಟ್ಬಿಟ್ಟು ಎಲೆ ಎತ್ತಿಟ್ಟು ಅದನ್ನ ಒಂದು 10-15 ನಿಮಿಷ ಆದಮೇಲೆ ಮಟನ್ ಬಂತು. ಮಟನ್ ಬರೋಷ್ಟರಲ್ಲೇ ಎಷ್ಟು 1:45 ಏನೋ ಆಗಿತ್ತು. ಇದು ಕಟ್ ಮಾಡೋದ್ರಲ್ಲಿ ಏನು ತಪ್ಪು ಮಾಡೋರು ಅಂತ ಅಂದರೆ ಚರ್ಮ ಸುಲಿಯೋದ್ರಲ್ಲಿ ಲೇಟ್ ಮಾಡಿಬಿಟ್ಟವ್ರೆ. 3 ಜನ ಇದ್ರೂ ಲೇಟ್ ಮಾಡಿಬಿಟ್ಟವ್ರು ಪಾಪ. ಅವ್ರಿಗೆ ಟೆನ್ಷನಾಗಿ ಹೋಯಿತು. ಎಲ್ಲರೂ ಅದಿನ್ನೂ ಅರ್ಧ ಬೆಂದಿತ್ತು. ಅಷ್ಟೊತ್ತಿಗಾಗಲೇ ಜನ ಊಟಕ್ಕೆ ಬಂದೇ ಬಿಟ್ಟರು. 2:30-3 ಗಂಟೆ ಆಗೇ ಹೋಯಿತು. ನಾವು ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮಗೂ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತು. ಆದ್ರೂ ಏನು ಬೇಜಾರು ಮಾಡ್ಕೊಬೇಡಿ, ನಮ್ಮೂರವ್ರಲ್ವಾ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ರೆಡಿ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರ್ಕೊಂಡು ಪಾಪ ಮಾಡಿದ್ರು ನೋಡಿ. ಹುಡುಗರೆಲ್ಲ ಮಟನೆಲ್ಲ ತೊಳ್ಕೊಟ್ರು, ಬೇಗ ಮಾಡ್ತಾವ್ರು ಪಾಪ. 2 ಗಂಟೆ ಆಗೈತೆ, ಅಡುಗೆ ಆಗಿಲ್ಲ ಇನ್ನು ಮಾಡ್ತಾವ್ರು. ಮರಿ ಕುಡಿಯೋರು ಲೇಟ್ ಮಾಡಿದ್ದಾಗುತ್ತೆ, ಇನ್ನು ಮಾಡ್ತಾವ್ರಂತೆ. 2 ಗಂಟೆ ಇವಾಗ ಟೈಮ್.
ಎಲ್ಲ ನಿಂದೇನಣ್ಣ? ಅಲ್ಲಿ ಅಡಿಕೆ ಗಿಡ ಇರೋದು ಅದು ಫುಲ್ಲು ನಿಂದೇನಾ? ಅಲ್ಲಿಂದ ಇಲ್ಲಿ ಅಣ್ಣ ನಿನ್ನ ಏನಣ್ಣ ಇಷ್ಟೊಂದು ಸಾವುಕಾರು? ಹಾಂ, ಸಾವುಕಾರ ಈಗ ಸಾಲಕ್ಕೆ ತಗ್ಲಕ್ಕೊಂತಾನೆ. ಅಯ್ಯೋ ನಾವಿನ್ನೇನು ನಾವು ಅದೇ ನೀರು ಹೋತಾವೆ. ಎಷ್ಟು ಅಡಿಕೆ ಗಿಡ ಅವೆ? 800. 800 ನೋಡಗಳೇ. ಅಲ್ಲಿ ನೋಡಿದಿರೋದು ಹಿಂಗೆ ಯಾಕೆ ಅಲ್ಲಿಂದ ತಕ ಹ್ಞೂ. ಅಲ್ಲಿ ಜೋಳ ಅಣ್ಣ ನಿನ್ಗೆ ಇಷ್ಟೊಂದು ಜಮೀನು ಐತಲ್ಲಣ್ಣ? ಇನ್ನ ಇತ್ತು ಕಣೆ. ಹಾಂ, ನಮ್ಮ ಅಮ್ಮನ ಹೆಸರಿಗೆ 15 ಎಕರೆ ಇತ್ತು. ಹಾಂ, ಎಲ್ಲ ನಮ್ಮ ಅಮ್ಮನ ಹೆಸರಿಗೆ ಬಂದ್ಬಿಟ್ಟಿತ್ತು. ಹ್ಞೂ. ಈಗ ನಮ್ಮ ಅಮ್ಮ ಫ್ರೀಯಾಗಿ ಬರ್ಕೊಟ್ಬಿಡ್ತು ಅವ್ರಿಗೆ. ಯಾರಿಗೆ? ಬೇರೆಯವ್ರಿಗೆ. ಹಾಗಾಳೆ ಈಗ ಬೇಡ, ಇಲ್ಲೇ ಜಾಗ ಐತಲ್ಲ, ಮಾಡ್ಕೊಂಡು ಬಾಕ್ಲಿ ತೆಗಿಕ್ಕಿರೆ ಈ ಮೆಸ್ ಕಟ್ಕೊಂಬಿಟ್ರೆ ಹಿಂಗೆ. ಈಗ ಅಲ್ಲಿಂದ ಆ ಮಡಿನೂ ತಾನೆ? ಆ ಮಾಡಿದ್ರು. ಹಿಂಗೆ ಸುಮ್ಮನೆ ಹೊಡೆದಿರೋ ಫುಲ್ಲು ಜೋಳ ಹಾಕಿರೋದು. ಇಲ್ಲೋಡು ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣನ ಜಮೀನು ಎಷ್ಟೈತೆ ಅಂತ. ಅಣ್ಣ ಅಲ್ಲೊಂದು ಮನೆ ಬಿದ್ದೈತೆ, ಅದು ನಿಮ್ದು ಹಳೆ ಮನೆನಾ? ಹೌದಾ? ಅದಲ್ವಾ ಸುಣ್ಣ ಹೊಡೆದಿರೋದು ಇಷ್ಟು? ಹಾಂ ಹಾಂ. ಆದರೂ ಬಿಡೋಣ ನಿನ್ನ ಜಮೀನುಗಾರನೇ. ಬರಲಿ ಬಿಡಪ್ಪ, ಅವ್ನ ಕಷ್ಟನೆಲ್ಲ ತೀರಿಸ್ಕೊಬಿಡ್ಲಿ. ಬಂದ್ಬಿಡ್ಲಿ ಬಿಡೋಣ. ಅಣ್ಣ ಅಡಿಕೆ ಗಿಡ ಫಸ್ಟ್ ಗೊನೆ ಹೊಡೆದಾಗ ಏನೋ ಪೂಜೆ ಮಾಡಿಸ್ತಾರಲ್ಲ, ಮಾಡಿಸಿದ್ಯಾ? ಹಾಂ, ಫಸ್ಟ್ ಗೊನೆ ಹೊಡೆದಾಗ ಪೂಜೆ ಮಾಡ್ತಾರೆ. ತಾತ ಮೈ ತೊಳೆದು ನಾವೇ ಇಕ್ಕಿ ಕೊಡಿಸ್ತಾ ಇದ್ದೆ. ಹಾಂ ಹಾಂ. ಕರಿಯಣ್ಣ, ಉಮೇಶಣ್ಣ ಕರಿ, ನೀನು ಬರ ರಾಕಿ. ಹಾಂ, ಆಗ ಬತ್ತಾವನೆ. ಅಪ್ಪ ನೀನು ಎದ್ದೋಗು ನೋಡೋಣ, ನೀನು ಎದ್ದಾಗ ನೋಡೋಣ ಬತ್ತಾನೇನ. ಓ ಏನು ಫುಲ್ ನಾಯಿ ಪ್ರೇಮಿ ನೀನು. ಏಯ್ ಎಲ್ಲ ಹೋಗಿದ್ದೆ? ಹಾಂ, ತಾತ ಓದ್ತೈತೆ ನೋಡೋಣ ನೀರಪ್ಪ, ಓದ್ತಾನೆ ಹಂಗೋ ಆಗಾಗ ನೋಡ್ತಾವನಿ. ಹಾಂ ಹಾಂ, ಅಲ್ಲಿ ಗಂಟೆ ಹೋಗು ಸುಮ್ಮನೆ, ಆಗಾಗ ಹೋಯ್ತವನೆ. ಸಾಕಿರೋದು ಇವರು. ತಾತನ ಫ್ರೆಂಡು ಹಾಂ, ಹೋಗ್ಬಿಡ್ತು, ಬರಲ್ಲ. ಅವ್ರ ಮನೆಗೆ ಹೋಗಿ ಕರ್ಕೊಂಡೋಗಿ ತಾತನ ಬಿಟ್ಟು ಬರುತ್ತಂತ ನೋಡ್ರಿ. ಇಲ್ಲೇ ಮನೆ ಇರೋದು. ಇಲ್ಲ ಮದ್ನಲ್ಲಿ. ಅಷ್ಟು ದೂರ ಹೋಗಿ ವಾಪಸ್ ಬರುತ್ತಾ? ಓ ಇನ್ನೂ ಹೇಳ ನಾಯಿ ಜಾಯಿಂಟ್ ಅದು ಅಲ್ಲಿ ನೋಡಲ್ಲಿ ಅವೆರಡು. ಹ್ಞೂ ಅದೇ ಮತ್ತೆ. ಹ್ಞೂ ತಿನ್ನು. ಹ್ಞೂ ಅಲ್ಲಿ ನೋಡು. ನನಗೆ ಬಿಡಪ್ಪ, ನಾನು ಮಟನ್ ತಿನ್ನಲ್ಲ. ಅಲ್ಲ ಫ್ರೆಂಡ್ಸ್, ಏನೋ ಎಲೆ ಅಡಿಕೆ ಬೆಳ್ಳಗೆ ಎಲೆ ಇದ್ದು ಅಂದ್ಬಿಟ್ಟು ತಟ್ಟೆ ತುಂಬ ಇಟ್ಟವ್ರು ಎಲೆನ ಅಡಿಕೆನ ಸುಣ್ಣನ ಅಂದ್ಬಿಟ್ಟು ನೋಡಿ ಹಾಕೊಂಡು ಹಂಗೆ ದೋಲ್ ಮಾಡ್ತಾಯಿದ್ದೀನಿ ನಾನು ಅಂತ ಅಂದರೆ ಅವರೆಲ್ಲ ಮೂಳೆ ಕಡಿತಾಯಿದ್ರೆ ನಾನು ಹಿಂದಿಂದೆ ಎಲೆ ಅಡಿಕೆ ಹಾಕ್ಕೊಂಡು ಎಲೆ ಒಂದು ಸ್ವಲ್ಪ ಬೆಳ್ಳಗಿದ್ದು ಅಂದ್ಬಿಟ್ಟು ಹಾಕ್ಕೊಂಡು ಒಗಿತಾ ಇರೋದು ನೋಡಿ. ನಾನು ಮಾತಾಡೋಕ್ಕೆ ಆಯ್ತಲ್ಲ ಆ ಥರ ಅಗ್ದಿದ್ದೀನಿ. ತೋಟ ಎಲ್ಲ ಸುತ್ತಾಡ್ಕೊಂಬಂದ್ವಿ. ಹಾಗೆ ಒಂದು ನೆಲ್ಲಿ ಮೂಳೆ ತಿಂತಾವೆ ನೋಡ್ರಿ ಎಲ್ಲ ಸೇರ್ಕೊಂಡು. ಆಮೇಲೆ ಹೊರಡೋಣ ಅಂತ ಹೊರಡ್ತಾಯಿದ್ವಿ. ಆಮೇಲೆ ನಮ್ಮ ಅಣ್ಣ ಬಂದ್ಬಿಟ್ಟು ಮಿಷಿನ್ ಏನೋ ಹಾಲು ಕರಿಯೋ ಮಿಷಿನು ರಿಪೇರಿ ಆಗೈತೆ, ಒಂದು ಸ್ವಲ್ಪ ನೋಡಿಕೊಡು ಅಂದರು. ನೋಡಿದ್ರು, ಆದರೂ ಅದು ರಿಪೇರಿ ಆಗಲಿಲ್ಲ, ಸರಿ ಹೋಗಲಿಲ್ಲ. ಆಮೇಲೆ ನಾವು ಮನೆಗೆ ಬಂದ್ವಿ. ಇವಾಗ ಹೋಗಿ ನನ್ನ ಮಕ್ಕ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಹೆಂಗೆ ಹಾಕ್ತಾರೆ ಅಂತ. ಸೌಂಡ್ ಕೇಳಿಸ್ಕೊಳ್ಳಿ. ಇವಾಗ ನನ್ನ ಮಕ್ಕ ನೋಡಿ 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 ಇಷ್ಟೊತ್ತಕ್ಕ ಸುಮ್ಮನೆ ಇದ್ದ ತಾನೇ. ಇವಾಗ ನೋಡ್ರಿ ಹೆಂಗೆ ಬಿಡ್ಕೊಂತದಂತ. ಏನೇ ಹಾಂ, ಬಡ್ಕೊಂತಾರೆ. ನಮ್ಮ ಅಣ್ಣವರ ಮನೆಯಿಂದ ಬರೋಕ್ಕೆ ನಾವು ಒಂದು ಸ್ವಲ್ಪ ಲೇಟ್ ಮಾಡಿದ್ವಿ ಅಲ್ಲಿ. ಯಾಕಂದರೆ ಅಜ್ಜಿದಿರು ಎಲ್ಲರೂ ತುಂಬ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ವಿ, ಕಷ್ಟ ಸುಖ. ಬರೋಕ್ಕೆ ಮನಸ್ಸಾಗಲಿಲ್ಲ ಫ್ರೆಂಡ್ಸ್. ಏನಂದರೆ ನಾವು ಮೇವೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ವಿ. ಇನ್ನೇ ನನ್ನ ಮಗ ಸ್ಕೂಲಿಂದ ಬಂದ್ಬಿಟ್ಟು
ಮೂರೇ ಹಸು ಅಲ್ವಾ ಹಾಲು ಕರಿತಾನೆ ಅಂದ್ಬಿಟ್ಟು ನಾವು ಲೇಟಾಗಿಯೇ ಬಂದಿದ್ವಿ, ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ವಿ. ನೋಡಿ ಇವಾಗ ನಮ್ಮ ಯಜಮಾನ್ರು ತುಂಬ್ತಾವ್ರೆ ಮೇವು, ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಕ್ಬಿಟ್ಟು ಹೋಗಿದ್ದೋ. ಅದಕ್ಕೋಸ್ಕರ ಲೇಟಾದರೂ ಪರವಾಗಿಲ್ಲ ಅಂತ ಧೈರ್ಯವಾಗಿ ನಾವೆಲ್ಲರ ಜೊತೆ ಮಾತಾಡ್ಕೊಂಡು ಲೇಟಾಗಿ ಬಂದ್ವಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸು, ಕಲ್ಮಶ ಇಕ್ಕಂದಿರ ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಎದ್ದು ಬರೋಕ್ಕೆ ಮನಸ್ಸಾಗಲ್ಲ, ಮಾತಾಡ್ತಾನೆ ಇರೋಣ ಅನಿಸುತ್ತೆ. ಹಾಗೆ ನಮ್ಮ ಅಜ್ಜಿದಿರೆಲ್ಲ ಫುಲ್ಲು ಚೆನ್ನಾಗಿ ಮಾತಾಡ್ತಾಯಿದ್ರು. ಅದಕ್ಕೋಸ್ಕರ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ಆಮೇಲೆ ಲೇಟಾಗಿ ಬಂದ್ವಿ. ನೋಡಿ ಇವಾಗೆಲ್ಲ ಬಂದ ತಕ್ಷಣವೇ ನಾವು ಬಟ್ಟೆ ಚೇಂಜ್ ಮಾಡಿ ಮೊದಲನೇ ಕೆಲಸನೇ ನಮ್ಮ ಹಸುಗಳಿಗೆ ಮೇವಾಕೋದನ್ನ ನಾವು ಮಾಡ್ತಾಯಿದ್ದೀವಿ. ಜೋಳ ಹಾಕಿದ್ದಾಯ್ತು, ಹೆಂಗೋ ಅವ್ರು ಸಾಂಬಾರು ಕೊಟ್ಟು ಕಳಿಸಿದಾರಲ್ಲ, ಮುದ್ದೆ ಮಾಡಿ ಅನ್ನ ಮಾಡೋದು. ನನ್ನ ಫ್ರೆಂಡು ಸಾಂಬಾರು ಕೊಟ್ಟು ಕಳಿಸಿದ್ದಾರೆ, ಅದನ್ನೇ ಇವಾಗ ನೇರ ಮಾಡಿಬಿಡೋದು. ಜೋಳ ಹಾಕಿದ್ದೆಲ್ಲ ಆಯಿತು, ಇವಾಗ ಮನೆಗೆ ಹೋಗುವ ಸಮಯ. ಅಲ್ಲುಜ್ಬೇಕು, ಫಸ್ಟ್ ಅಲ್ಲುಜ್ಬೇಕು. ಅಮ್ಮ ಏನು ಮಾಡ್ತಾಯಿದ್ದೀಯಾ? ಏನು ನೋಡ್ತಾ ಇದೀಯಾ? ನೋಡಿ ಫ್ರೆಂಡ್ಸ್, ಅಣ್ಣಯ್ಯ ಸೀರಿಯಲ್ ನೋಡ್ಕೊಂಡು ಕುಂತಿರೋದ. ಏನು ಮಾಡಿದೆ ಮಧ್ಯಾಹ್ನದಿಂದ? ಮಮ್ಮಿ ಹುಣ್ಸೆಕಾಯಿ ಚಚ್ತಾ ಇದ್ದ. ಇವತ್ತು ತಗೊಂಡೋಗಿ ಅಷ್ಟು ಒಂದು 2 ದಿನಕ್ಕೆ ಅಷ್ಟು ಚಚ್ತೀವಿ ಫ್ರೆಂಡ್ಸ್. ಆ ಚೀಲದಲ್ಲಿ ಐತಲ್ವ ಅಷ್ಟು 2 ದಿನಕ್ಕೆ ನಾನು ನಮ್ಮಮ್ಮ ಇಬ್ಬರು ಚಚ್ಚೋದು. ಚಿಕನ್ ಸಾರು ಮಟನ್ ಸಾರು ಕೊಟ್ಟು ಕಳ್ಸೋರು ಕಣಮ್ಮ. ಆ ಅಜ್ಜಿ ಶಾರದಮ್ಮಂಗೆ ಕೊಡು ಮಟನ್ ಸಾರು ಅಂತ ಹೇಳಿ ಕೊಟ್ಟು ಕಳ್ಸೈತೆ. ತಗೊಂಬಂದಿದ್ದೀನಿ, ಮುದ್ದೆನೂ ಅನ್ನ ಮಾಡ್ಕೊಡ್ತೀನಿ, ತಿನ್ನಿರಿ. ಗುಡ್ ನೈಟ್ ಹೇಳು ನನ್ನ ಫ್ರೆಂಡ್ಸ್ಗೆ. ಗುಡ್ ನೈಟ್ ಹೇಳಮ್ಮ. ನೀನು ಗುಡ್ ನೈಟ್ ಹೇಳಪ್ಪ. ಗುಡ್ ನೈಟ್. ನಾಳೆ ಸಿಗೋಣ, ನಾಳೆ ಲಾಗಲ್ಲಿ ಸಿಗೋಣ. ಗುಡ್ ನೈಟ್.